ಮೊನ್ನೆ ಬಿಕ್ಕಟ್ಟಿನ ಮಾತು, ನಿನ್ನೆ ತ್ಯಾಗದ ಪಾಠ. ದೇಶದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಮಿತ ಸಂದೇಶವನ್ನು ನೀಡಿದ್ದಾರೆ. ಏನಿದರ ಮಾತಿನ ಮರ್ಮ? ಪ್ರಧಾನಿ ನರೇಂದ್ರ ಮೋದಿಯವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಮೊನ್ನೆ ಬಿಕ್ಕಟ್ಟಿನ ಮಾತು, ನಿನ್ನೆ ತ್ಯಾಗದ ಪಾಠ. ದೇಶದ ಜನತೆಗೆ ಮೋದಿ ಮತ್ತೊಮ್ಮೆ ಮಿತ ಸಂದೇಶವನ್ನ ನೀಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮಿತ ಬಳಕೆ ಮಾಡುವಂತೆ ಮೋದಿ ಪುನರ್ ಉಚ್ಚರಿಸಿದ್ದಾರೆ. ದೇಶದ ಜನ ಸಾಧ್ಯವಾದಷ್ಟು ತೈಲ ಬಳಕೆ ಕಡಿಮೆ ಮಾಡಿ. ವಡೋದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಮಗದೊಮ್ಮೆ ಪುನರ್ ಉಚ್ಚರಿಸಿದ್ದಾರೆ. ಹೈದರಾಬಾದ್ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರ ಈಗ ವಡೋದರಲ್ಲೂ ಕೂಡ ಈ ಹೇಳಿಕೆಯನ್ನ ಪುನರ್ ಉಚ್ಚರಿಸಿದ್ದಾರೆ. ಪ್ರಧಾನಿ ಮೋದಿ ಹೇಳಿಕೆಗೆ ವಿಪಕ್ಷಗಳು ಕೆಂಡಾಮಂಡಲಗೊಂಡಿದೆ. ಸರ್ವ ಪಕ್ಷಗಳ ಸಭೆ ಕರೆಯುವಂತೆ ವಿಪಕ್ಷಗಳು ಪಟ್ಟನ್ನ ಹಿಡಿದಿರುವಂಥದ್ದು. ಯಾಕೆ ಮೋದಿಯವರು ಹೋದಲ್ಲಿ ಬಂದಲ್ಲಿ ಈ ರೀತಿ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ, 1 ವರ್ಷಗಳವರೆಗೆ ಚಿನ್ನಾಭರಣ ಖರೀದಿ ಮಾಡುವುದನ್ನು ನಿಲ್ಲಿಸಿಬಿಡಿ, ವಿದೇಶಿ ಪ್ರವಾಸಗಳನ್ನ ಹೋಗುವುದು ಕಡಿಮೆ ಮಾಡಿ, ಅಷ್ಟೇ ಅಲ್ಲದೆ ಬಸ್ಸು, ಟ್ರೈನು, ಮೆಟ್ರೋದಲ್ಲಿ ಸುತ್ತಾಡಿ ನಿಮ್ಮ ವಾಹನಗಳನ್ನು ಮನೆಯಲ್ಲೇ ಇರಿಸಿ ರಸ್ತೆಗೆ ತರೋದಕ್ಕೆ ಹೆಚ್ಚಾಗಿ ಹೋಗಬೇಡಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ರು. ದೇಶವನ್ನ ಗುಡಿಸಿ ಗುಂಡಾಂತರ ಮಾಡಿ ಈಗ ಉಳಿಸಿಕೊಳ್ಳುವ ಅಥವಾ ಉಳಿಸುವ ನಾಟಕ ಆಡ್ತಾ ಇರುವಂತಹ ಮೋದಿಯವರಿಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ದೇಶವನ್ನ ಬರ್ಬಾದ್ ಮಾಡಿ ಈಗ ಟ್ರಿಪ್ ಹೋಗಬೇಡಿ, ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಬಳಸಬೇಡಿ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೋದಿ ಮಾತಾಡಿದ್ದಾರೆ. साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए